ಕಿಟ್ಟಿ ಬದುಕಿ ಬಂದಿದ್ದೇ ಒಂದು ದೊಡ್ಡ ವಿಚಾರ. ಅಸಲಿಗೆ ಈ ಕಿಟ್ಟಿ ಬರೋದಿಲ್ಲ ಅಂತ ಎಲ್ಲೂ ನಿರೀಕ್ಷೆನ ಇಟ್ಕೊಂಡಿರ್ಲಿಲ್ಲ. ಸೊ ಅದೇ ರೀತಿ ಈಗ ಕಿಟ್ಟಿ ಬಂದಿದ್ದಾನೆ. ತುಂಬಾ ಜನರಿಗೆ ಖುಷಿ ಆಗಿದೆ. ಅದರಲ್ಲೂ ರಾಮಾಚಾರ್ಗೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗಿದೆ. ಇದೀಗ ಅದ್ಭುತವಾದಂತಹ ಗುಡ್ ನ್ಯೂಸ್. ರಾಮಾಚಾರಿ ಮತ್ತೆ ಕಿಟ್ಟಿ ಒಂದಾಗ್ತಾ ಇದ್ದಾರೆ. ಅಣ್ಣ ತಮ್ಮ ಮತ್ತೊಮ್ಮೆ ಭೇಟಿ ಆಗ್ತಾರೆ. ಇದೀಗ ಕಿಟ್ಟಿ ಮನೆಗೆ ಬರ್ತಾನೆ. ಎಲ್ಲಾ ಸತ್ಯವನ್ನು ಕೂಡ ತಿಳಿಸಿ ಹೇಳ್ತಾನೆ. ಒಂದು ದೊಡ್ಡ ಸತ್ಯ ಕಿಟ್ಟಿ ಹತ್ರನೇ ಅಡಗಿ ಕೂತಿತ್ತು. ಸೊ ಯಾರಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಈ ಒಂದು ಸತ್ಯ, ಕೇವಲ ಕಿಟ್ಟಿಗೆ ಮಾತ್ರ ಗೊತ್ತಿರೋದು. ಅಂತ ಒಂದು ದೊಡ್ಡ ಸತ್ಯ ಏನಾದ್ರೂ ಮನೇಲಿ ರಿವೀಲ್ ಮಾಡೋದಿರೋ ದೊಡ್ಡ ರೀತಿಯಲ್ಲಿ ವೈಶಾಖ ಸಿಕ್ಕಿ ಬೀಳ್ತಾಳೆ. ಅದಕ್ಕಾಗಿ ಅಭಿಮಾನಿಗಳು ಸಹ ವೆಯ್ಟ್ ಮಾಡ್ತಿರೋದು. ಆದಷ್ಟು ಬೇಗ ಈ ಒಂದು ಸತ್ಯ ಗೊತ್ತಾಗ್ಲಿ, ಎಲ್ರಿಗೂ ಕೂಡ ತಿಳಿಲಿ. ವೈಶಾಖ ಎಷ್ಟು ಕೆಟ್ಟ ಹೆಂಗಸು ಅಂತ ಪಾಪ ಮನೆಯವ್ರಿಗೆ ಗೊತ್ತೇ ಇಲ್ಲ. ಅದ್ರಲ್ಲೂ ಒಂದು ಅಜ್ಜಿ ಮತ್ತೆ ಒಂದು ಜಾನಕಿ ಇದಾರಲ್ಲ, ಅವ್ರಿಗಂತೂ ಗೊತ್ತೇ ಇಲ್ಲ. ಕೋದಂಡ ಎಸ್ಪೆಷಲಿ ಕೋದಂಡಿಗೂ ಕೂಡ ಒಂದು ಸತ್ಯ ತಿಳಿಬೇಕು. ವೈಶಾಖ ಯಾವ ರೀತಿಯೆಲ್ಲ ನಾಟಕ ಮಾಡ್ತಿರಲ್ಲ, ನಿಜಕ್ಕೂ ಆ ರೀತಿಯ ಒಂದು ಸತ್ಯ ಈಗ ಇನ್ಮೇಲೆ ಬಯಲಾಗುತ್ತೆ. ನೀವು ಕೂಡ ನೋಡ್ತಾ ಇದ್ದೀರಾ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತದೆ. ಕಿಟ್ಟಿ ಪಾತ್ರ ಅಂತೂ ನೆಕ್ಸ್ಟ್ ಲೆವೆಲ್ ತುಂಬಾನೇ ಚೆನ್ನಾಗಿದ್ದು ಪ್ರತಿಯೊಬ್ರು ಕೂಡ ಇಂಟ್ರೆಸ್ಟಿಂಗ್ ನಿಂದ ನೋಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಬರ್ತಾ ಇದೆ ಕಿಟ್ಟಿಯ ಪಾತ್ರ. ಕಿಟ್ಟಿನ ನೀವು ಕೂಡ ಇಷ್ಟಪಡ್ತೀರಾ? ನಿಮ್ಗೆ ರಾಮಾಚಾರಿ ಪಾತ್ರ ಇಷ್ಟನಾ, ಕಿಟ್ಟಿ ಪಾತ್ರ ಇಷ್ಟನಾ? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.